ಅಯ್ಯೋ ಬೇಸಿಗೆ ಒಳಗೆ ಆಳು ಬೇಸಿಗೆ ಅನ್ನೋದು, ಅಯ್ಯೋ ಇಷ್ಟೊಂದು ಮಳೆ ಬಂತು ಅನ್ನೋದು, ಅಯ್ಯೋ ಎಂಥ ಚಳಿ, ಇದನ್ನು ಮೊದಲು ನಿಲ್ಲಿಸ್ಬಿಡಿ. ಯಾಕಂದರೆ ಕಾಲಕ್ಕೆ ತಕ್ಕಂತೆ ನಾವು ಅಡ್ಜಸ್ಟ್ ಆಗೋದು ನಮ್ಮ ಕರ್ತವ್ಯ. ಸೊ ನೆಗೆಟಿವ್ ಥಿಂಕ್ ಮಾಡಬೇಡಿ, ಪಾಸಿಟಿವ್. ಸಿಟಿ ಒಳಗಾದರೆ ಸ್ವಿಮ್ಮಿಂಗ್ ಪೂಲ್ಸ್ ಇದ್ದಾವೆ, ಬಟ್ ಕೇರ್ಫುಲ್ಲಾಗಿ. ಆ್ಯಂಡ್ ಅದಕ್ಕೆ ನಾನು ನಿಮ್ಮ ಸ್ವಿಮ್ಮಿಂಗ್ ಪೂಲ್ ಇಲ್ಲ ಇದು ಇಲ್ಲ ಅಂದರೆ ಅಟ್ಲೀಸ್ಟ್ 2 ಸ್ನಾನ ಮಾಡಿಸಿ ಮಕ್ಕಳಿಗೆ, ಬೆಳಗ್ಗೆ ಒಂದು ಸಾರಿ ಸಂಜೆ ಒಂದು ಸಾರಿ. ಆದಷ್ಟು ತೆಳು ಬಟ್ಟೆಗಳು ನಂತರ ಸೂಟ್ ಹಾಕ್ಕೋಬೇಡಿ ದಯವಿಟ್ಟು. ನಾನು ಪ್ರೋಗ್ರಾಮ್ಗೋಸ್ಕರವಾಗಿ ಅಥವಾ ನನ್ನ ಹ್ಯಾಬಿಟ್ ಅದು, ದಯವಿಟ್ಟು ಮಕ್ಕಳಿಗೆ ತೆಳುವಾದ ಬಟ್ಟೆ ಹಾಕಿ, ಅದು ಭಾಳ ಇಂಪಾರ್ಟೆಂಟು. ಸೊ ಈ ಸಮಯದಲ್ಲಿ ಹೆಚ್ಚು ನೀರು ಕುಡಿಯೋದನ್ನು ಎನ್ಕರೇಜ್ ಮಾಡಬೇಕು ಮಕ್ಕಳಿಗೆ. ಹಣ್ಣುಗಳು ಕೊಡಿ, ನೀರು ಜಾಸ್ತಿ ಕುಡಿಸಿ. ಸೊ ಅಷ್ಟು ಬಿಟ್ಟರೆ ಬೇರೆ ಏನು ವಿಶೇಷವಾಗಿ ಏನು. ಬಟ್ ಇಷ್ಟೆಲ್ಲ ಮಾತಾಡ್ತಾ ನಾನು ಒಂದು ಮಾತು ಹೇಳ್ತೀನಿ, ಜನ ಎಷ್ಟು ಸೂಕ್ಷ್ಮ ಆಗ್ಬಿಟ್ಟಿದನೋ, ಅಯ್ಯೋ 35 ಡಿಗ್ರಿ ಅಂತೆ, ಇದನ್ನು ಮಾತಾಡೋದು ಬಿಡಬೇಕು. ಮೊದಲು ಇರುತ್ತೆ. ಸಿ, ಮನುಷ್ಯನ ದೇಹ ಎಲ್ಲದಕ್ಕೂ ಅಡ್ಜಸ್ಟ್ ಆಗುತ್ತೆ. ಹಂಗನ್ಕೊಂಡು ಎದುರ್ಕೊಂಡು ಕೂತ್ಕೊಳ್ಳೋದು ಬೇಡ. ಬಟ್ ಟೈಮ್ ಸರಿಯಾಗಿ ಊಟ ಮಾಡೋದು, ಈ ಕಾಲಕ್ಕೆ ತಕ್ಕಂತೆ ಊಟ. ಆ್ಯಂಡ್ ದಯವಿಟ್ಟು ಜಾತ್ರೆಗಳಿಗೆ ಹೋಗೋದು, ಊರ ಹಬ್ಬಗಳಿಗೆ ಹೋದಾಗೆ ಬಿ ಕೇರ್ಫುಲ್. ಯಾಕಂದರೆ ಬೇಸಿಗೆಯಲ್ಲಿ ವಿಶೇಷವಾಗಿ ಟೈಫಾಯ್ಡ್ ಜಾಸ್ತಿ, ಕಾಲ್ರಾ ಜಾಸ್ತಿ, ಜಾಂಡೀಸ್ ಜಾಸ್ತಿ. ಈ 3 ಕಾಯಿಲೆಗಳು. ಗ್ಯಾಸ್ಟ್ರೋಎಂಟ್ರೈಟಿಸ್ ಅಂತೀವಿ, 10 ಬೇದಿ ಹೊಡೆದ ಅಂದರೆ ಮಗು ಸುಸ್ತಾಗಿ ಬಿದ್ದಿರುತ್ತೆ. ಇಂಥ ಸಮಯದಲ್ಲಿ ದಯವಿಟ್ಟು ಇವೆಲ್ಲ ಬರೋದು ಕಲುಷಿತ ನೀರು, ಕಲುಷಿತ ಆಹಾರದಿಂದ. ನಿಮಗೆ ಅನುಮಾನ ಇದ್ದರೆ ನೀರನ್ನು ಕಾಯಿಸಿ ಕುಡಿಬೇಕು. ಸೊ ಎಲ್ಲೋ ಒಂದು ಕಡೆ ಲೂಸ್ ಮೋಷನ್ ಆದಾಗೆ ಮಕ್ಕಳಿಗೆ ರೀಪ್ಲೇಸ್ಮೆಂಟ್ ಮಾಡಬೇಕು. ಲೂಸ್ ಮೋಷನ್ ಕಂಟ್ರೋಲಿಗೆ ಬರಲಿಕ್ಕೆ 2 ದಿನ ಆದರೂ ಪರವಾಗಿಲ್ಲ. ಎಷ್ಟು ಸಾರಿ ಮೋಷನ್ ಹೋಗ್ತಾರಲ್ಲ ಅಷ್ಟು ಸಾರಿ ಕ್ವಾಂಟಿಟಿ ಇಷ್ಟು ಮೋಷನ್ ಹೋದರೆ ಅಷ್ಟು ನೀರು, ಲೆಮನ್ ಜ್ಯೂಸ್ಗೆ ಸಿಟ್ರಾ ಎಲ್ಲೋ ಒಂದು ಕಡೆ ಇದನ್ನು ಹಾಕ್ಬಿಟ್ಟು ಒಂದು ಚಿಟಿಕೆ ಉಪ್ಪು, ಒಂದು ಚಿಟಿಕೆ ಸಕ್ಕರೆ ಹಾಕಿ ಕುಡಿಸಿ. ಎಲೆಕ್ಟ್ರಾಲ್ ಪೌಡ್ರ್ ಕೊಡಿ, ORS ಪೌಡ್ರ್ ಕೊಡಿ. ಅವಾಗ ಮಕ್ಕಳು ಸುಸ್ತಾಗಲ್ಲ, ಉಳ್ಕೊ. ಅಂದ್ರೆ ಸಾಮಾನ್ಯವಾಗಿ ಮಕ್ಕಳು ಎಷ್ಟು ನೀರು ಕುಡಿದ್ರೆ ಉತ್ತಮ ಅನ್ಸುತ್ತೆ? 3 ರಿಂದ 3.5 ಲೀಟ್ರು ಮಕ್ಕಳಿಗೆ. ಯಾಕಂದರೆ ಮಕ್ಕಳು ದೊಡ್ಡವ್ರಿಗಿಂತಲೂ ಜಾಸ್ತಿಯಾಗಿ ಕುಡಿಬೇಕಂದ್ರೆ ಮಕ್ಕಳ ಸರ್ಫೇಸ್ ಏರಿಯಾ ದೊಡ್ಡವ್ರಿಗೆ ಕಂಪೇರ್ ಮಾಡಿದ್ರೆ ಜಾಸ್ತಿ ಇರುತ್ತೆ. ಆ್ಯಂಡ್ ನಮ್ಮ ದೇಹದಲ್ಲಿ 70% ವಾಟರ್ ಇರುತ್ತೆ. ನಮ್ಮ ಪ್ರತಿ ಸೆಲ್ನಲ್ಲೂ ನೀರಿರುತ್ತೆ. ಸೊ 70% ವಾಟರ್ ಇರೋದ್ರಿಂದ ಎಷ್ಟು ಕುಡಿದ್ರೆ ಅಷ್ಟು ಒಳ್ಳೆಯದು. ಬೇಸಿಗೆ ಕಾಲ ಅಂದ್ರೆ ಬಿಸಿಲಿನ ಇದಕ್ಕೆ ತಾಪಮಾನಕ್ಕೆ ಕಂಟ್ರೋಲ್ ಮಾಡಕ್ಕಾಗದೆ ಸಾಕಷ್ಟು ಜನರ ತ್ವಚೆ ಹಾಳಾಗುತ್ತೆ. ಸ್ಕಿನ್ ಕೇರ್ ಮಾಡ್ಕೊಂಡ್ರು ಸಹ ಅದು ಯಾವುದೇ ರೀತಿಯಾಗಿ ಉಪಯೋಗ ಆಗಲ್ಲ. ಸೊ ಟ್ಯಾನ್ ಆಗುವಂತ ಸಮಸ್ಯೆ ಇರುತ್ತೆ. ಇದಕ್ಕೆ ಯಾವ ರೀತಿಯಾಗಿ ಪರಿಹಾರ ಇದೆ? ಅವ್ರೇನಾದ್ರೂ ಫುಲ್ ಕವರ್ ಮಾಡ್ಕೋಬೇಕಾ, ಹೇಗೆ? ಆಕ್ಚುಲಿ ಟ್ಯಾನಿಂಗ್ ಆಗೋದು ಎಕ್ಸ್ಪೋಸ್ಡ್ ಪಾರ್ಟ್, ಅದಕ್ಕೆ ಫುಲ್ ಸ್ಲೀವ್ ಹಾಕ್ಕೊಳ್ಳಿ ಅಂತೀವಿ. ಒಂದು ಸನ್ಸ್ಕ್ರೀನ್, ಮುಖ ಎಲ್ಲ ಟ್ಯಾನ್ ಆಗಬೇಕು ಅಂದರೆ ಸನ್ಸ್ಕ್ರೀನು ಈಸ್ ಈಸಿಲಿ ಅವೈಲೇಬಲ್, ತೊಗೋಬೋದು. ಆ್ಯಂಡ್ ತುಂಬ ಜನ AC ಯೂಸ್ ಮಾಡಬೇಕಾ ಬೇಡವಾ ಅಂತ ಕೇಳ್ತಾರೆ. ನಿಮ್ಮ ಕಂಫರ್ಟ್ ಇದ್ದಂಗೆ. ನಾನು AC ಯೂಸ್ ಮಾಡೋದಿಲ್ಲ. ನನಗೆ 2 ಕಡೆ ಕಿಟಕಿಗಳನ್ನ ತೆಗೆದ್ರೆ ಫ್ರೆಶ್ ಏರ್ ಬರುತ್ತಲ್ಲ, ಅದು ನನಗೆ ಖುಷಿ ಅನಿಸುತ್ತೆ. ಹಳ್ಳಿ ಕಡೆ ಮಾತ್ರ ನಾವೆಲ್ಲ ಅವಲಿಗಿಂದ ಹೇಳ್ದಂಗೆ, ನಾನೊಬ್ಬ ಹಳ್ಳಿ ರೈತನ ಮಗ. ಹಳ್ಳಿಯೊಳಗೆ ದೇವರು ಒಂದು ನ್ಯಾಚುರಲ್ AC ಕೊಟ್ಟಿದ್ದಾನೆ, ಹೊಂಗೆಯ ಮರ. ತುಂಬ ಜನ ಹೊಂಗೆ ಮರದ ಕೆಳಗಡೆ ಮಲ್ಕೋತಾರೆ. ಹೊಂಗೆಯ ನೆರಳು ತಾಯಿಯ ಮಡಿಲು ಅಂತಾರೆ. ನಾನು ಭಾಳ ಜನ ನೋಡಿದ್ದೀನಿ, ಕಣ ಆಗಿರುತ್ತೆ. ಇವಾಗ ಯುಗಾದಿ ಹಬ್ಬಕ್ಕೆ ಊರಿಗೆ ಹೋಗ್ತೀನಿ, ಎಲ್ಲ ಮಧ್ಯಾಹ್ನ ಉಂಡ್ಬಿಟ್ಟು ಹೊಂಗೆ ಮರದ ಕೆಳಗಡೆ ಮಲಗಿರ್ತಾರೆ. ಇಟ್ಸ್ ವೆರಿ ನೈಸ್. ಹಂಗಿದ್ದಾಗೆ ಅಲ್ಲೇ ಬಾವಿ ಇರ್ತವೆ, ಕುಂಟೆ ಇರ್ತವೆ, ಕೆರೆ ಇರ್ತವೆ, ಈಜೊಡಿತಾರೆ. ಸೊ ಬೇಸಿಗೆಯನ್ನು ಆ ರೀತಿ ಒಂಥರ ಖುಷಿಯಿಂದ ಕಳೆಯೋದನ್ನ ಕಲಿಬೇಕು. ಓಕೆ, ನೀವು ಆಗ್ಲೇ ಮಾತಾಡ್ತಾ ಹೇಳಿದ್ರಿ ತಲೆನೋವು ಅನ್ನುವಂಥದ್ದು ಒಂದು ಸಮಸ್ಯೆ ವಿಪರೀತ ಕಾಡುತ್ತೆ. ಅದರಲ್ಲೂ ಈಗಿನ ಯುವಕರಿಗೆ ಅದು ಫೋನ್ ಬಳಕೆ ಮಾಡೋದಕ್ಕೂ ಅಥವಾ ಇನ್ನೇನು ಬಿಸಿಲಿಗೆ ಅಂತಾನೆ ಗೊತ್ತಾಗಲ್ಲ. ಸೊ ಬಿಸಿಲಿಗೆ ಹೊರಗೆ ಹೋದ ತಕ್ಷಣನೇ ಅವರಿಗೆ ತಲೆನೋವು ಶುರುವಾಗುತ್ತೆ. ಸೊ ಇದಕ್ಕೆ ಯಾವ ರೀತಿಯಾಗಿ ಅಲ್ಟರ್ನೇಟಿವ್ ಪರಿಹಾರ ಏನು ಡಾಕ್ಟರ್ ಇದಕ್ಕೆ? ಮೇಡಮ್, ತಲೆನೋವು ಇಟ್ಸ್ ಎ ಯೂನಿವರ್ಸಲ್ ಪ್ರಾಬ್ಲಮ್, ಚಿಕ್ಕ ಮಕ್ಕಳಿಂದ ದೊಡ್ಡವ್ರಿಗೂ. ಇದನ್ನು ನಾವು ಅದಕ್ಕೆ ಭಾಳ ಕಾಮನ್ ಆಗಿ ಮೈಗ್ರೇನ್ ಹೆಡೇಕ್ ಅಂತೀವಿ, ಟೆನ್ಷನ್ ಹೆಡೇಕ್ ಅಂತೀವಿ. ಬಿಸಿಲಿಗೆ ಹೋದರೆ ಏನಾಗುತ್ತೆ ಅಂದರೆ ರಕ್ತನಾಳಗಳು ಉಬ್ಕೋತವೆ ಬಿಸಿಲಿನ ಕಾಲದಲ್ಲಿ. ತಲೆ ಒಳಗಡೆ ಇಂಟ್ರಾಕ್ರೇನಿಯಲ್ ಬ್ಲಡ್ ವೆಸಲ್ಸ್ ಅಂತೀವಿ ನಾವು. ಬಟ್ ಇಲ್ಲಿಂದ ಹೋಗಿದ್ದು ಒನ್ಸ್ ಇದ್ರಕ್ಕೆ ಹೋಗ್ಬಿಟ್ರೆ ಮೂಳೆ ಎಕ್ಸ್ಪ್ಯಾಂಡ್ ಆಗೋಕ್ಕಾಗಲ್ಲ. ಮೂಳೆಗೂ ಬ್ರೈನ್ಗೂ ಮಧ್ಯೆ ರಕ್ತನಾಳ ಇರ್ತವೆ, ಅದು ಎಕ್ಸ್ಪ್ಯಾಂಡ್ ಆದಾಗೆ ಪಣ್ ಅಂತ ಹೊಡೆಯುತ್ತೆ. ಅದರಿಂದ ದಯವಿಟ್ಟು ಆದಷ್ಟು ಬಿಸಿಲಿಗೆ ಹೋಗೋದನ್ನ ಅವಾಯ್ಡ್ ಮಾಡಿ. ಆ್ಯಂಡ್ ಯಾವುದೇ ಒಂದು ಹೆಡೇಕಿಗೆ ಮೇಯ್ನ್ ಒಂದು ಸಾರಿ ಕಣ್ಣು ಚೆಕ್ ಮಾಡಿಸಿ ಅಂತ ಹೇಳ್ತೀವಿ. ತುಂಬ ತೊಂದರೆ ನಿಮಗೆ ಕೊಡ್ತಾ ಇದ್ದಾರೆ, ಪದೇ ವಾಂತಿ ಆಗ್ತಿದ್ದಾರೆ, ಅಟ್ಲೀಸ್ಟ್ ಒಂದು MRI ಮಾಡಿಸಿ ಅಂತ ಹೇಳ್ತೀವಿ. ಯಾಕಂದರೆ ಲಕ್ಷಕ್ಕೊಬ್ಬರಿಗೆ ಟ್ಯೂಮರ್ ಇರ್ಬೋದು, ಎಲ್ರಿಗೂ ಇರೋಲ್ಲ. ಬರೀ ಟ್ಯೂಮರ್ ಅಲ್ಲ, ಟ್ಯೂಬರ್ಕ್ಯುಲೋಮಾ ಅಂತ ಇರುತ್ತೆ. ಎಲ್ಲೋ ಒಂದು ಕಡೆ ಹಂದಿ ಮಾಂಸ ತಿನ್ನೋರಿಗೆ ಸಿಸ್ಟಿಸರ್ಕೋಸ್ ಅಂತ ಇರುತ್ತೆ. ಇವೆಲ್ಲವನ್ನು ಗಮನದಲ್ಲಿಟ್ಕೊಂಡು ತಲೆನೋವು ಅದ್ರ ಬಗ್ಗೆ ತುಂಬ ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ. ಯಾಕಂದರೆ ಬಂದಾಗ ಮಾತ್ರೆ ತೊಗೊಳ್ಳಿ, ರೆಸ್ಟ್ ತೊಗೊಳ್ಳಿ. ಡಿಹೈಡ್ರೇಷನ್ ಆದರೂ ತಲೆನೋವು ಬರುತ್ತೆ, ನೀರಿನ ಅಂಶ ಕಡಿಮೆ ಆದರೆ. ಅದಕ್ಕೆ ಚೆನ್ನಾಗಿ ನೀರು ಕುಡೀರಿ. ಒಬ್ಬೊಬ್ಬರಿಗೆ ಒಂದೊಂದು ಅಭ್ಯಾಸ, ಏನೋ ಆ ಟೈಮ್ನಾಗ ಒಂದು ಕಾಫಿ ಕುಡಿದ್ರೆ ಕಡಿಮೆ ಆಗುತ್ತೆ ಅನಿಸುತ್ತೆ, ನಿಮ್ಮ ಇಷ್ಟ. ಅದಕ್ಕೋಸ್ಕರ
ತಲೆ ನೋವಿನ ಬಗ್ಗೆನೇ ತುಂಬ ತಲೆ ಕೆಡಿಸ್ಕೋಬೇಡಿ ಅಂತ ಹೇಳ್ತೀವಿ ನಾವು. ಸೊ ಇತ್ತೀಚಿನ ದಿನಮಾನಗಳಲ್ಲಿ ನಾವೆಲ್ಲ ಏನ್ ಮಾಡ್ತಾ ಇದೀವಿ, ಫ್ಯಾನು AC ಹೆಚ್ಚಾಗಿ ಬಳಕೆ ಮಾಡ್ತಾ ಇದೀವಿ. ಎಲ್ಲೋ ಒಂದ್ ಕಡೆ ಈಗ ಭಯ ಹುಟ್ಟಿರುವಂತದ್ದೇನು ಅಂತಂದ್ರೆ ಜಾಸ್ತಿ ಇವು AC ಬಳಕೆ ಮಾಡೋದ್ರಿಂದ ಕಣ್ಣು ನೋವು ಬರುತ್ತೆ, ಕಣ್ಣಿಗೆ ಎಫೆಕ್ಟ್ ಆಗುತ್ತೆ, ಅದು ಸಮಸ್ಯೆ ಆಗುತ್ತೆ ಅನ್ನುವಂತಹದ್ದು ಎಷ್ಟು ಕಡೆಗಳಲ್ಲಿ ಜನರು ಭಯ ಪಡ್ತಾ ಇದ್ದಾರೆ. ಇದು ಸತ್ಯನಾ? AC ಬಳಕೆ ಮಾಡೋದ್ರಿಂದ ಈ ರೀತಿಯಾದಂತ ಸಮಸ್ಯೆ ಬರುತ್ತಾ? ಇಲ್ಲ, ಇವೆಲ್ಲ ಮಿತ್ಸ್ ಅಂತೀವಿ ನಾವು, ಅದು ನಿಜ ಅಲ್ಲ. ಇನ್ಫ್ಯಾಕ್ಟ್ ಏನಂದರೆ ಟೆಂಪ್ರೇಚರ್ ಲೆವೆಲ್ ಮೇಲೆ, ಸೊ ಅದ್ರ ಮೇಲೆ ಹೋಗುತ್ತೆ. ಆದ್ದರಿಂದ AC ನಿಮ್ಗೆ ಇಷ್ಟ ಆದರೆ ಯೂಸ್ ಮಾಡಿ, ಇಲ್ಲ ಅಂದರೆ ಬೇಡ. ತುಂಬ ಜನ ನಾನು ಟಾಲ್ರೇಟ್ ಮಾಡಲ್ಲ ಅಂತಾರೆ, ಬಟ್ ಅದರಿಂದ ಏನು ಸ್ಪೆಸಿಫಿಕ್ ಕಾಯಿಲೆ ಬರಲ್ಲ. ಸೊ ವಯಸ್ಸಾಗಿರೋರಿಗೆ ಸಾಕಷ್ಟು ಸಮಸ್ಯೆಗಳು ಮೊದಲೇ ಇರ್ತವೆ, ಆರೋಗ್ಯದಲ್ಲಿ ಒಂದಷ್ಟು ಸಮಸ್ಯೆಗಳು ಕಂಡು ಬರ್ತವೆ. ಅದರಲ್ಲೂ ಈ ಬಿಸಿಲಿಗಂತೂ ಅವರೆಲ್ಲ ತಡ್ಕೊಳ್ಳೋ ಶಕ್ತಿನೇ ಇರಲ್ಲ. ಸೊ ಅಂತವರೆಲ್ಲ ಹೇಗೆ ಪ್ರಿಕಾಷನ್ಸ್ ತಗೊಳ್ಳೋದು? ಮನೆಯಿಂದ ಹೊರಗೆ ಹೋಗದೆ ಇದ್ರು ಸಹ ಬಿಸಿಲು ತಾಪಮಾನ ತಡಿಯಕ್ಕಾಗ್ತಾ ಇಲ್ಲ. ಸೊ ಹೇಗೆ ಸರ್ ಅವ್ರದ್ದೆಲ್ಲ? ಏನು ಮಾಡೋಕ್ಕಾಗಲ್ಲ. ಆಕ್ಚುಲಿ ನಾವು ಎಲ್ಲವನ್ನು ಮಿಷಿನ್ ಥರ ಇದು ಮಾಡೋಕ್ಕಾಗಲ್ಲ. ಅವ್ರಿಗೆ ಒಂದು ಅಡ್ವೈಸು, ದಯವಿಟ್ಟು ಹೋಗಬೇಡಿ, ನೀರು ಜಾಸ್ತಿ ಕುಡೀರಿ, ತೆಳುವಾದ ಬಟ್ಟೆ ಹಾಕ್ಕೊಳ್ಳಿ, ಮನೆಯಲ್ಲಿ ರೆಸ್ಟ್ ತೊಗೊಳ್ಳಿ, ಟೈಮ್ ಸರಿಯಾಗಿ ಊಟ ಮಾಡಿ. ಇಷ್ಟು ಬಿಟ್ಟರೆ ಏನು ಸ್ಪೆಸಿಫಿಕ್ ಟ್ರೀಟ್ಮೆಂಟ್ ಅಂತ ಅವ್ರಿಗೇನು ಹೇಳೋದಿಲ್ಲ. ಸರ್, ಈಗ ಸಾಕಷ್ಟು ಜನ ಏನ್ ಮಾಡ್ತಾರೆ, ಏನೋ ಕೆಲ್ಸದ ಮೇಲೆ ಬಿಸಿಲಲ್ಲೇ ಓಡಾಡ್ತಾರೆ, ವೆಹಿಕಲ್ ಮೇಲೆ, ಬೈಕ್ ಮೇಲೆ ಸುತ್ತಾಡ್ತಾ ಇರ್ತಾರೆ. ಅಂತವ್ರಿಗೆಲ್ಲ ಈ ಸ್ವೆಟರ್ಸ್ಗಳು ಇದೆಯಲ್ಲ ಅಂದ್ರೂ ಬೇಸಿಗೆಯಲ್ಲಿ ಹಾಕಕ್ಕೆ ಅಸಾಧ್ಯವಾಗಿರುವಂತಹದ್ದು. ಸೊ ಯಾವ ರೀತಿಯಾಗಿ ಅಂದ್ರೆ 24x7 ಅವ್ರು ಹೊರಗಡೆ ಕೆಲಸ ಮಾಡುವಂತ ಸಂದರ್ಭನೂ ಸಹ ಬರುತ್ತೆ. ಮಧ್ಯಾಹ್ನ ಸಮಯದಲ್ಲಿ ಎಷ್ಟೋ ಜನ ಈಗ ಕಾರ್ಮಿಕರಾಗಿರಬಹುದು, ಇನ್ನಿತರ ಕೆಲಸ ಮಾಡುವಂತವ್ರು. ಸೊ ಅವರೆಲ್ಲ ಹೇಗೆ ಸರ್ ಹೊರಗಡೆ ಅಸಾಧ್ಯವಾಗಿದ್ದು ಬಿಸಿಲನ್ನ ಅದಕ್ಕೆ ಅಪೋಸ್ ಆಗಿ ನಿಲ್ಲೋದಕ್ಕೆ? ಇಲ್ಲಮ್ಮ, ಇದನ್ನು ಅಕ್ಲಮಟೈಸೇಷನ್ ಅಂತೀವಿ. ದಿನನಿತ್ಯ ಬಿಸಿಲಾಗಿ ಓಡಾಡೋನಿಗೆ ಅಷ್ಟು ಡಿಫ್ರೆನ್ಸ್ ಕಾಣಲ್ಲ. ಯಾವತ್ತೋ ಒಂದಿನ, ಅದಕ್ಕೇ ಅನ್ಅಕಸ್ಟಮ್ಡ್ ಎಕ್ಸಸೈಸ್ ಅಂತೀವಿ. ಯಾವತ್ತೂ ಬಿಸಿಲಿಗೆ ಹೋಗ್ದಿನ ಹೋಗಿ ಊರಿನಾಗೂ ಅಷ್ಟೇ ಸೌದೆ ಹೊಡಿ ಅಂದರೆ ಅವ್ನು ಬೇಗ ಸುಸ್ತಾಗ್ತಾನೆ. ಸೊ ಅವ್ರಿಗೆ ಗೊತ್ತಾಗತ್ತೆ. ಆದಷ್ಟು ಏನು ತಿಳುವಳಿಕೆ ಏನಂದರೆ, ಬೇಸಿಗೆಯಲ್ಲೇ ಬೇರೆ ಥರ ಬಿಹೇವಿಯರು, ಚಳಿಗಾಲದಲ್ಲೇ ಬೇರೆ ಥರ. ಸೊ ಹಂಗಾಗಿ ಇವೆಲ್ಲ ತುಂಬ ಸೀರಿಯಸ್ ಆಗಿ ಏನು ತೊಗೊಳಂಗಿಲ್ಲ. ಯಾಕಂದರೆ ಋತುಗಳು ಚೇಂಜ್ ಆಗ್ತಾ ಇರ್ತವೆ. ಮನುಷ್ಯ ಅದಕ್ಕೆ ತಕ್ಕಂಗೆ ಅಡಾಪ್ಟ್ ಮಾಡಿಕೊಂಡು ಸ್ವಲ್ಪ ಹೆಚ್ಚು ಕಮ್ಮಿ ಇದನ್ನು ಮಾಡಿಕೊಂಡ್ರೆ, ಇವಾಗ ಗಾಗಲ್ ಹಾಕ್ಕೊಂಡು ಗಾಡಿ ಓಡಿಸಿ, ಹೆಲ್ಮೆಟ್ ಹಾಕ್ಕೊಂಡು ಗಾಡಿ ಓಡಿಸಿ, ಏನೋ ತುಂಬ ಅವಾಯ್ಡ್ ಮಾಡಿ. ವಿಧಿನೇ ಇಲ್ಲ ಅಂದಾಗ ನೀವು ಬಿಸಿಲಿಗೆ ಹೋಗ್ಬೇಕಾದ್ರೆ ಹೋಗಿ, ಈ ರೀತಿ ಆ ಥರ ಪ್ರತಿಯೊಂದಕ್ಕೂ ಕೂಡ ಕ್ಯಾಲ್ಕುಲೇಟೆಡ್ ಫಾರ್ಮುಲಾ ಇರಲ್ಲ. ಸೊ ಅದು ವೆರಿ ಇಂಪಾರ್ಟೆಂಟ್. ಬದುಕೋದು ಕಲ್ತ್ಕೊಳ್ಳಿ ಅಂತ ಹೇಳ್ಬೇಕಷ್ಟೆ. ಈಗ 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 ಬೇಸಿಗೆ ಕಾಲದಲ್ಲಿ ಅಂತಂದ್ರೆ ಸಾಕಷ್ಟು ಜಾತ್ರೆ, ಮದುವೆ, ಹಬ್ಬಗಳೆಲ್ಲ ಇರ್ತವೆ, ಎಲ್ಲಾ ಒಂದೇ ಕಡೆ ಸೇರ್ಕೋತಾರೆ. ಸೊ ಅಂತ ಸಂದರ್ಭದಲ್ಲಿ ಮದ್ವೆ ಅಂತೂ ಮಿಸ್ ಮಾಡಕ್ಕಾಗಲ್ಲ, ದೇವ್ರಿಗೂ ಹೋಗದೆ ಇರೋಕ್ ಆಗೋದಿಲ್ಲ. ಸೊ ಇಂಥ ಟೈಮ್ಗಳಲ್ಲಿ ಅವ್ರು ಹೇಗಿರೋದು, ಹೇಗ್ ಮಾಡೋದು? 2 ಇಂಪಾರ್ಟೆಂಟ್ ಡಿಸೀಸಸ್ ಮಾಸ್ ಜಾತ್ರೆ ಆಗಲಿ, ಊರು ಜಾತ್ರೆ ಆಗಲಿ. ಒಂದು ನೀರಿನಿಂದ ಬರ್ತಕ್ಕಂಥ ಕಾಲ್ರ. ಈಗ ಲಕ್ಕಿಲಿ ಎಲ್ಲ ಕಡೆ ಪೋರ್ಟಬಲ್ ವಾಟರ್ ಇರ್ತದೆ. ಅದರಿಂದ ಈಚೀಚೆ ಕಡಿಮೆ. ಮೊದಲೆಲ್ಲ ನೀವು ಘಾಟಿ ಜಾತ್ರೆಗೆ ಹೋದರೆ ನೀರಿಗೆ ಕ್ಲೋರಿನೇಷನ್ ಮಾಡಿರೋರು, ಕುಡಿಯೋಕ್ಕೆ ಆಗ್ತಾ ಇರಲಿಲ್ಲ. ಕಾಯಿ ಸಾರಿಸಿ ಕುಡಿಯೋರು. ಇವತ್ತು ನೀರು ಇರೋದ್ರ ಬೆಟ್ರು. ಬಟ್ ಮಾಸ್ ಕುಕ್ಕಿಂಗು, ಎಷ್ಟೋ ಜನ ಕುಕ್ ಮಾಡೋರು ಸರಿಯಾಗಿ ಕೈ ತೊಳ್ಕೊಳ್ಳಲ್ಲ, ಉಗುರು ಕಟ್ ಮಾಡಿರಲ್ಲ. ಒಬ್ಬರಿಂದ ಒಬ್ಬರಿಗೆ ಅಮೀಬಿಕ್ ಇನ್ಫೆಕ್ಷನ್, ಅವ್ನಿಗೆ ಅಮೀಬಿಯಾಸಿಸ್ ಇರ್ತದೆ. ಅವ್ನ ಕೈನ ಸರಿಯಾಗಿ ತೊಳ್ಕೊಳ್ಳಿಲ್ಲ ಅಂದರೆ, ಅದಕ್ಕೆ ಎಷ್ಟೋ ಸಾರಿ ನೀವು ನೋಡಿ ದೇವಸ್ಥಾನದ ಪ್ರಸಾದ ತಿಂದು 50 ಜನ ಲೂಸ್ ಮೋಷನ್ ಆಗಿ ಅಡ್ಮಿಟ್ ಆಗಿದ್ದಾರೆ. ಇವೆಲ್ಲ ಬರ್ತವೆ. ಹಂಗಾಗಿ ಅವಾಯ್ಡ್ ಮಾಡೋಕ್ಕಾಗಲ್ಲ ನೀವು ಹೇಳ್ದಂಗೆ. ಆದಷ್ಟು ಕೂಡ ಆಹಾರ ಮತ್ತು ನೀರಿನ ಬಗ್ಗೆ, ಯಾಕಂದರೆ ಕಮ್ಯುನಿಕೇಬಲ್ ಡಿಸೀಸಸ್ ಅಂದರೆ, ನೀವು ಚಳಿಗಾಲದಾಗ ಒಬ್ಬರಿಂದ ಒಬ್ರಿಗೆ ಕೆಮ್ಮಿದ್ರೆ ಬರುತ್ತೆ ಅನ್ನೋದು, ಬೇಸಿಗೆ ಒಳಗೆ ಹಂಗೆ ಆಗಲ್ಲ. ಸೊ ಒಬ್ರಿಗೊಬ್ರು ಟಚ್ ಮಾಡಿ ಬೆವರಿನಿಂದ ಏನು ಅವ್ರಿಗೇನು ಬರೋದಿಲ್ಲ. ಅದರಿಂದ ಆದಷ್ಟು ಅವಾಯ್ಡ್ ಮಾಡಿ, ವಿಧಿನೇ ಇಲ್ದ ಅಂದಾಗೆ ಟೇಕ್ ಪರ್ಸನಲ್. ಓಕೆ, ಈಗಾಗಲೇ ಬೇಸಿಗೆ ಕಾಲದಲ್ಲಿ ಮಕ್ಕಳಿಗೆ ಎಕ್ಸಾಮ್ಸ್ ಇರುವಂತದ್ದು, SSLC ಆಗಿರ್ಬೋದು, PUC ಬೋರ್ಡ್ ಎಕ್ಸಾಮ್ಸ್, ತುಂಬಾ ಟೆನ್ಷನ್ ಅಲ್ಲಿ ಇರ್ತಾರೆ ಅವರೆಲ್ಲ. ಸೊ ಒಂದ್ ಕಡೆ 3 ಅವರ್ ಎಕ್ಸಾಮ್ಸ್ ಬರಿಬೇಕು, ಇನ್ನೊಂದ್ ಕಡೆ ನೀರ್ ಕುಡಿಯಕ್ಕಾಗಲ್ಲ, ಡಿಹೈಡ್ರೇಟ್ ಅಂತೂ ಹೆಚ್ಚಾಗಿ ಆಗುತ್ತೆ. ಅವ್ರು ಟೆನ್ಷನ್ ಕಡಿಮೆ ಮಾಡ್ಕೊಳ್ಳೋದಕ್ಕಾಗಿರ್ಬೋದು, ಹೇಗೆ ಯಾವ ರೀತಿಯಾಗಿ ಈ ಟೈಮಲ್ಲಿ ಅವರು ತಮ್ಮ ಆರೋಗ್ಯವನ್ನ ನೋಡ್ಕೋಬೇಕು ಡಾಕ್ಟರ್? ಇಲ್ಲ, ಒಂದಂತೂ ಹೇಳ್ಬೋದು, ಎಕ್ಸಾಮ್ ಟೈಮ್ನೊಳಗೆ ಇಡೀ ವರ್ಷದ ಪ್ರಿಪರೇಷನ್ ನಿಮ್ಗೆ ಹೆಲ್ಪಿಗೆ ಬರುತ್ತೆ. ಇವತ್ತು ನಾಳೆ ಓದೋದು ಅದೇನು ಇಂಪಾರ್ಟೆಂಟ್ ಅಲ್ಲ. ಟೇಕ್ ಇಟ್ ಆ್ಯಸ್ ಈಸಿ ಆ್ಯಸ್ ಪಾಸಿಬಲ್. ಆ್ಯಂಡ್ ಎಲ್ರಿಗೂ 98% ತೊಗೋಬೇಕು ಅಂತ ನೆಸೆಸಿಟಿ ಇಲ್ಲ. ಮನುಷ್ಯನಿಗೆ 108 ಮಾರ್ಕ್ಗಳಿದ್ದಾವೆ. ಟೀ ಮಾರ್ತಿದ್ದಂಥ ವ್ಯಕ್ತಿ ಇವತ್ತು ವರ್ಲ್ಡ್ ಫೇಮಸ್ ಪ್ರೈಮ್ ಮಿನಿಸ್ಟರ್ ಆಗಿರೋದು ನಿಮ್ಮ ಕಣ್ಣು ಮುಂದೆನೇ ಇದೆ. ಆದ್ದರಿಂದ ತಂದೆ ತಾಯಿಗೆ ಹೇಳಬೇಕು, ಮಕ್ಕಳಿಗಿಂತಲೂ ತುಂಬ ಪ್ರೆಷರ್ ಮಕ್ಕಳ ಮೇಲೆ ತರಬೇಡಿ. ಬಟ್ ಡೆಫಿನೆಟ್ಲಿ 3 ಅವರು ಎಕ್ಸಾಮ್ ಅಂದರೆ 3 ಅವರೇನೆ. ಸೊ ಆ ಟೈಮ್ನಲ್ಲಿ ಈಗೆಲ್ಲ ಪರ್ಮಿಟ್ ಮಾಡ್ತಾರೆ ನೀರೆಲ್ಲ ತೊಗೊಂಡೋಗ್ಲಿಕ್ಕೆ, ಕುಳಿಲಿಕ್ಕೆ. ಆದ್ದರಿಂದ
ಯಾವ ಟೆನ್ಷನ್ ಮಾಡ್ಕೊಳ್ಳೋದ್ರಿಂದ ಪ್ರಯೋಜನ ಆಗೋದಿಲ್ಲ, ಹೆಡೇಕ್ ಬರುತ್ತೆ. ಅದರಿಂದ ಆದಷ್ಟು ಟೆನ್ಷನ್ ಮಾಡ್ಕೊಳ್ತೀರ, ಸಮಯಕ್ಕೆ ಸರಿಯಾಗಿ ನಿದ್ದೆ ಮಾಡಿ. ಯಾಕಂದ್ರೆ ಅನೇಕ ಮಕ್ಕಳು ರಾತ್ರಿ ನಿದ್ದೆ ಮಾಡಲ್ಲ, ಬಟ್ ನಿದ್ದೆ ಮಾಡಿ ಬೆಳಗ್ಗೆ ಎದ್ದು ಶಾಲೆಗೆ ಹೋಗಿ ಎಕ್ಸಾಮ್ ಬರಿ. ಕೊನೆಯದಾಗಿ ಸರ್ ಏನಂತಂದ್ರೆ, ಸಂಪೂರ್ಣವಾಗಿ ಬೇಸಿಗೆ ಕಾಲ ಅಂತಂದ್ರೆ ಜಾಸ್ತಿ ಬಿಸಿಲು, ಗರಿಷ್ಠ ಉಷ್ಣಾಂಶ ಇರುತ್ತೆ ಅನ್ನೋ ಭಯ ಇದೆ. ಒಂದೇ ಮಾತಿನಲ್ಲಿ ಆ ಭಯನ ಹೋಗ್ಲಾಡ್ಸೋದಕ್ಕೆ ಹೇಳೋದಾದ್ರೆ ಏನ್ ಹೇಳ್ತೀರಾ? ಇಲ್ಲ, ಹೆದರ್ಕೊಳ್ಳೋಕ್ಕೆ ಹೋಗಬೇಡಿ. ಅದಕ್ಕೆ ತಕ್ಕಂಗೆ ನಿಮ್ಮ ದೇಹ ಅಡ್ಜಸ್ಟ್ ಮಾಡ್ಕೊಳ್ಳೋ ಅಂಥ ಕೆಪಾಸಿಟಿ ದೇಹಕ್ಕಿದೆ, ಅದಕ್ಕೆ ನೀವು ಸಹಾಯ ಮಾಡಿ. ಇವಾಗ ನೋಡಿ, ಸ್ವೆಟ್ಟಿಂಗ್ ಅದು ದೇವ್ರು ಕೊಟ್ಟಿರುವಂಥ ವರ. ಬೇಸಿಗೆಯಲ್ಲಿ ನೀವು ಅದಕ್ಕೆ ಬಿಟ್ಬಿಟ್ಟು ಪೌಡ್ರ್ ಹಾಕ್ಕೋತೀನಿ, ಇಲ್ಲಿ ಪೌಡ್ರ್, ಅದನ್ನೆಲ್ಲ ಅವಾಯ್ಡ್ ಮಾಡಿ. ಮ್ಯಾಕ್ಸಿಮಮ್ ಅಂದರೆ ಏನು ಯೂಸ್ ಮಾಡ್ಬೋದು ಅಂದರೆ 2 ಸಾರಿ ಸ್ನಾನ ಮಾಡಿ ನಿಮ್ಮ ತ್ವಚೆ ಹೋಗುತ್ತೆ. ನೀವು ಕ್ರೀಮ್ ಹಾಕ್ಕೊಳ್ಳಿ ಬೇಕಾರೆ, ಬಟ್ ಪೌಡ್ರನ್ನ ಹಾಕಿ ಡಕ್ಟ್ ಇರ್ತಾವೆ ಅವೆಲ್ಲ, ಸ್ವೆಟ್ ಗ್ಲ್ಯಾಂಡ್ ಡಕ್ಟ್ಸ್ ಎಲ್ಲ ಬ್ಲಾಕ್ ಮಾಡಬೇಡಿ. ಬೇಸಿಗೆ ಬಂತು, ಬೇಸಿಗೆ ಅಯ್ಯೋ ಬೇಸಿಗೆ ಒಳಗೆ ಆಳು ಬೇಸಿಗೆ ಅನ್ನೋದು, ಅಯ್ಯೋ ಇಷ್ಟೊಂದು ಮಳೆ ಬಂತು ಅನ್ನೋದು, ಅಯ್ಯೋ ಎಂಥ ಚಳಿ, ಇದನ್ನು ಮೊದಲು ನಿಲ್ಲಿಸ್ಬಿಡಿ. ಯಾಕಂದರೆ ಕಾಲಕ್ಕೆ ತಕ್ಕಂತೆ ನಾವು ಅಡ್ಜಸ್ಟ್ ಆಗೋದು ನಮ್ಮ ಕರ್ತವ್ಯ. ಸೊ ನೆಗೆಟಿವ್ ಥಿಂಕ್ ಮಾಡಬೇಡಿ, ಪಾಸಿಟಿವ್ ಥಿಂಕ್ ಮಾಡಿ. ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ನನಗೆ ಖುಷಿ ಅನ್ನಿಸ್ತಾ ಇದೆ. ಆರೋಗ್ಯವೇ ಭಾಗ್ಯ, ನೋ ಡೌಟ್ ಇನ್ ಇಟ್. ಸೊ ಅದಕ್ಕೋಸ್ಕರಾಗಿ ಅಲ್ಲಿ ನಮ್ಮಲ್ಲಿ ನೀವು ಕೇಳಿದ ಪ್ರಶ್ನೆಗಳ ಮುಂದಿನ ಮಾತುಗಳಲ್ಲಿ ನಾನು ಆನ್ಸರ್ ಮಾಡ್ತಾ ಹೋಗ್ತೀನಿ. ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್. ನೋಡಿ, ನಮ್ಮ ದೇಶ ಋತುಗಳ ದೇಶ. ಇಟ್ಸ್ ಎ ಕಂಟ್ರಿ ಆಫ್ ಸೀಸನ್ಸ್. ನಮಗೆಲ್ರಿಗೂ ಗೊತ್ತಿದೆ, ಚಳಿಗಾಲ, ಮಳೆಗಾಲ, ವಸಂತ ಕಾಲ, ಬೇಸಿಗೆ ಕಾಲ. ಏನಂದರೆ ಬೇಸಿಗೆ ಭಾಳ ಬೇಗ ಶುರುವಾಯ್ತೇನೋ ಅಂತ. ನೋಡಿ, ನಮ್ಮಲ್ಲಿ ಯಾವಾಗಲೂ ಚಳಿ ಇರಬೇಕಾಗಿತ್ತು. ಶಿವರಾತ್ರಿ ನೆನ್ನೆ ತಾನೇ ಮುಗಿದಿದೆ, ಅಲ್ಲಿವರೆಗೂ ಶಿವ ಶಿವ ಅಂತ ನಡುಗಬೇಕಿತ್ತು. ಉಗಾದಿಗೆ ಉರ ಉರ ಅಂತ ಬೇಸಿಗೆ ಶುರುವಾಗಬೇಕಾಗಿತ್ತು. ಬಟ್ ಋತುಗಳು ಬದಲಾಗ್ತಾ ಇದ್ದಾವೇನೋ ಅನಿಸುತ್ತೆ ನಮಗೆ. ಬೇಸಿಗೆ ಬೇಗ ಶುರುವಾಗ್ತಾ ಇದೆಯೋ ಅಂತ. ಕೆಲವು ಸಮಯ ಅಕಾಲಿಕ ಮಳೆಗಳು ಬರ್ತವೆ. ಇವೆಲ್ಲವನ್ನು ಗಮನದಲ್ಲಿಟ್ಕೊಂಡು ಬೇಸಿಗೆಯ ಕಾಲದಲ್ಲಿ ಕೆಲವು ಪ್ರಾಬ್ಲಮ್ಗಳು, ಪರ್ಟಿಕ್ಯುಲರ್ ಮಕ್ಕಳಲ್ಲಿ, ವಯಸ್ಸಾದವರಲ್ಲಿ, ಪ್ರೆಗ್ನೆಂಟ್ ವುಮನ್ನಲ್ಲಿ, ಈ ಬೇಸಿಗೆ ಜಾಸ್ತಿ ಆದಂಗೆಲ್ಲ ಡಿಹೈಡ್ರೇಷನ್ ಅಂದರೆ ನೀರು ದೇಹದಲ್ಲಿ ಕಡಿಮೆ ಆಗುತ್ತೆ. ನೀವು ಅವೆಲ್ಲ ತಿಳಿದಂಗೆ ಎಲ್ಲೋ ಒಂದು ಕಡೆ ಬೆವರು ಜಾಸ್ತಿ ಆಗುತ್ತೆ ಬೇಸಿಗೆಯಲ್ಲಿ, ಸ್ವೆಟಿಂಗ್. ನೋಡಿ, ನಮ್ಮ ದೇವರು ಎಷ್ಟು ಚೆನ್ನಾಗಿ ಮಾಡಿದ್ದಾನೆ ಅಂದರೆ, ದೆರ್ ಈಸ್ ಎ ಎನ್ವೈರನ್ಮೆಂಟ್, ಮಿಲಿಯು ಇಂಟೀರಿಯರ್ ಅಂತೀವಿ. ಕಾಲಕ್ಕೆ ತಕ್ಕಂತೆ ದೇಹ ತನ್ನಷ್ಟಿಗೆ ತಾನೇ ಅಡ್ಜಸ್ಟ್ ಮಾಡ್ಕೊಳ್ತಾ ಹೋಗುತ್ತೆ. ಆದರೆ ಅನ್ಫಾರ್ಚುನೇಟ್ಲಿ ಸಡನ್ನಾಗಿ 34-35 ನೀವು ಹೇಳ್ದಂಗೆ 20 ವರ್ಷದ ಹಿಂದೆ ಇದ್ದಂಥ ಟೆಂಪ್ರೇಚರ್ ಇವತ್ತು ನಾವು ನೋಡ್ತಾ ಇದ್ದೀವಿ, ರೆಕಾರ್ಡ್. ಸೊ ಅಂಥ ಸಮಯದಲ್ಲಿ ಏನೆಲ್ಲ ಆಗ್ತವೆ ಅಂದರೆ, ಮೇಯ್ನ್ ಇಂಪಾರ್ಟೆಂಟ್ ಡಿಹೈಡ್ರೇಷನ್. ಅಂದರೆ ಹಂಗಂದ್ರೆ ಏನು ರೀ ಡಾಕ್ಟ್ರೆ, ಬಿಸಿಲಿನಾಗ ಹೋದರೆ ಕಣ್ಣು ಚಕ್ಕರ್ ಬಂದಂಗೆ ಆಗುತ್ತೆ, ತಲೆ ಸುತ್ತು ಬಂದಂಗೆ ಆಗುತ್ತೆ, ಅಲ್ಲೇ ಬಿದ್ದೋಂಗೆ ಅನಿಸುತ್ತೆ. ಇದನ್ನು ನಾವು ಡಿಹೈಡ್ರೇಷನ್ ಅಂತೀವಿ. ಎಲ್ಲೋ ಮೈನಲ್ಲಿರುವ ಜಲ ಕಡಿಮೆ ಆಗ್ತದೆ. ಆ್ಯಕ್ಚುಲಿ ನೀವು ನಾರ್ತ್ ಇಂಡಿಯಾ ಆ್ಯಂಡ್ ನಾರ್ತ್ ಕರ್ನಾಟಕಕ್ಕೆ ಹೋದರೆ ಟೆಂಪ್ರೇಚರ್, ನಾನು MBBS ಓದಿದ್ದು ಬಳ್ಳಾರಿ, ಅಲ್ಲಿ ಟೆಂಪ್ರೇಚರ್ ಇವತ್ತು 37ಕ್ಕೆ ನಾವು ಹಿಂಗೆ ಅಂತೀವಿ, ಬಟ್ ಅಲ್ಲಿನ ಟೆಂಪ್ರೇಚರ್ 52ಕ್ಕೆ ಹೋಗುತ್ತೆ. ಆಗ ಸನ್ ಸ್ಟ್ರೋಕ್ ಆಗುತ್ತೆ. ಸೊ ಅದರಿಂದ ಆ ಭಯ ನಮಗೆ ಬೇಡ. ಆ್ಯಂಡ್ ನಾವಿಬ್ಬರು ಇವತ್ತು ಮಾತನಾಡುವಾಗ ಬೆಂಗಳೂರು ಸಿಟಿ ಮತ್ತು ಹಳ್ಳಿಗಾಡಿನ ಜನಗಳ ಆರೋಗ್ಯದ ಬಗ್ಗೆ ಗಮನ ಇಟ್ಕೊಂಡು ಮುಂದೆ ಮಾತಾಡ್ತಾ ಹೋಗೋಣ. ಸೊ ಈಗಾಗ್ಲೇ ಬೇಸಿಗೆ ಕಾಲದಲ್ಲಿ ಸಾಕಷ್ಟು ಸಮಸ್ಯೆಗಳು ಕಂಡು ಬರ್ತವೆ. ಅದು ಅಲ್ಲದೆ ಈ ಬಾರಿ ಏನಂತಂದ್ರೆ ಕೆಮ್ಮು ಆಗಿರ್ಬೋದು, ಜ್ವರ ಆಗಿರ್ಬೋದು, ಇಂತಹ ಸಮಸ್ಯೆಗಳು ಕಂಡು ಬರ್ತಾ ಇರೋದ್ರಿಂದ ಸಾಕಷ್ಟು ಜನರು ಭಯ ಪಡ್ತಾ ಇದ್ದಾರೆ. ಸೊ ಇದಕ್ಕೆ ಭಯ ಪಡುವಂತಹ ಅವಶ್ಯಕ ಇದೆಯಾ, ಅಥವಾ ಆಸ್ಪತ್ರೆಗೆ ಹೋಗ್ಬೇಕಾ, ಏನಾದ್ರೂ ಮನೆಯಲ್ಲಿನೇ ಪ್ರಿಕಾಷನ್ಸ್ ತಗೋಬಹುದಾ ಸರ್? ಇನ್ನು ನೋಡಿ, ಭಾಳ ಸಾರಿ ಚಳಿಗಾಲದಲ್ಲಿ ನೆಗಡಿ, ಕೆಮ್ಮು, ಜ್ವರ ಬರೋದೇ ಬೇರೆ, ಅದು ವೈರಲ್ ಇನ್ಫೆಕ್ಷನ್ ಅಂತೀವಿ. ಬೇಸಿಗೆ ಕಾಲದಲ್ಲಿ ಈಗ ನೋಡಿ, ಮೊನ್ನೆ ತಾನೇ ಸಂಕ್ರಾಂತಿ ಮುಗಿದಿದೆ. ಈ ಸಮಯದಲ್ಲಿ ಕಣಗಾಲ ಮಾಡ್ತಾರೆ ಹಳ್ಳಿಗಳ ಕಡೆ. ಧೂಳು, ಹೊಗೆ, ಮರದ ಗಿಡಗಳ ಎಲೆಗಳೆಲ್ಲ ಉದುರ್ತಿರ್ತವೆ. ಇಂಥ ಸಮಯದಲ್ಲಿ ಅಲರ್ಜಿಯಿಂದ ಬರುವಂಥ ಕೆಮ್ಮು, ನೆಗಡಿ ಇವೇನು ಡೇಂಜರಸ್ ಅಲ್ಲ. ನೀವು 1-2 ದಿನ ಮನೆ ಮದ್ದು ಮಾಡ್ಕೋಬೋದು. ಅದಾದ ನಂತರ ಏನಾದರೂ ಕಡಿಮೆ ಆಗಲಿಲ್ಲ ಅಂದರೆ ಅವ ಡಾಕ್ಟ್ರ್ ಹತ್ರ ಹೋಗ್ಬೇಕಾಗತ್ತೆ. ಯಾರು ಕೂಡ ಅದಕ್ಕೆಲ್ಲ ಎದುರ್ಕೊಳಕ್ಕೆ ಹೋಗಬೇಡಿ. ಎಲ್ಲೋ ಒಂದು ಕಡೆ ಬೇಸಿಗೆಯ ಶೀತ ಅಂತಾರೆ ಅಜ್ಜಿಗಳು ಕೂಡ. ಬೇಸಿಗೆಯಲ್ಲೂ ಕೂಡ ಈ ರೀತಿಯ ಶೀತ ಕಾಯಿಲೆಗಳು ಬರ್ತವೆ, ಬಟ್ ಇವೆಲ್ಲ ಸರ್ವೇ ಸಾಮಾನ್ಯ. ಅದರಿಂದ ಅದ್ರ ಬಗ್ಗೆ ತುಂಬಾ ಆತಂಕ. ಅಂದ್ರೆ ಈಗ ಜ್ವರ, ಕೆಮ್ಮು ಎಲ್ಲ ಬಂದಾಗ ಮನೆಯಲ್ಲೇನೆ ಮನೆ ಮದ್ದನ್ನ ಅವ್ರೇನಾದ್ರೂ ತಗೋಬಹುದಾ, ಅಥವಾ ಆಸ್ಪತ್ರೆಗೆ ಹೋಗೋದು ಉತ್ತಮ ಅಂತ ಅನ್ಸುತ್ತಾ? ಇಲ್ಲ, ನಮ್ಮಲ್ಲಿ ಏನಮ್ಮ, ಜ್ವರ ಕಾಯಿಲೆ ಅಲ್ಲ, ಇಟ್ಸ್ ಎ ಸಿಂಪ್ಟಮ್ ಅಂತೀವಿ ನಾವು. ಜ್ವರ, ನೆಗಡಿ ಯಾವ ಬರುತ್ತೆ ಅಂದರೆ ಇಟ್ಸ್ ಎ ಸಿಂಪ್ಟಮ್. ಒಳಗಡೆ ವೈರಸ್ ಹೋಗಿರ್ಬೇಕು, ಇಲ್ಲದ್ರೆ ಡಸ್ಟ್ ಹೋಗಿರ್ಬೇಕು, ಇಲ್ಲದ್ರೆ ಬ್ಯಾಕ್ಟೀರಿಯಾ ಹೋಗಿರ್ಬೇಕು. 1 or 2 days ಪ್ರತಿಯೊಬ್ಬರು ಕೂಡ ಯಾರು ಡಾಕ್ಟ್ರ್ ಹತ್ರ ಹೋಗಲ್ಲ. ತಾವೇ ಪ್ಯಾರಾಸಿಟಮಾಲ್ ತೊಗೋತಾರೆ, ಕ್ರೋಸಿನ್ ತೊಗೋತಾರೆ, ದಟ್ಸ್ ಓಕೆ. ಬಟ್ 2 ದಿನ ಆದಮೇಲೂ ಕೂಡ ನಿಮ್ಗೇನಾದರೂ ಕಡಿಮೆ ಆಗಲಿಲ್ಲ ಅಂದರೆ
ಅವಾಗ ಆಂಟಿಬಯೋಟಿಕ್ ಬೇಕಾಗುತ್ತೆ. ಆ ಸಮಯದಲ್ಲಿ ದಯವಿಟ್ಟು ಯಾರು ಸೆಲ್ಫ್ ಮೆಡಿಕೇಷನ್ ಮಾಡ್ಕೋಬೇಡಿ. ಪರ್ಟಿಕ್ಯುಲರ್ ಈ ಆಂಟಿಬಯೋಟಿಕ್ಸ್ನೆಲ್ಲ ನಾವು ಪ್ರಿಸ್ಕ್ರೈಬ್ ಮಾಡಬೇಕು ಡಾಕ್ಟ್ರುಗಳು. ಯಾಕಂದರೆ ಅದಕ್ಕೊಂದು ಡೋಸ್ ಅಂತ ಇರುತ್ತೆ, ಅದಕ್ಕೊಂದು ಸೈಡ್ ಎಫೆಕ್ಟ್ ಅಂತ ಇರುತ್ತೆ. ಅದನ್ನು ಗಮನದಲ್ಲಿಟ್ಕೊಂಡು ನಾವು ಪ್ರಿಸ್ಕ್ರೈಬ್ ಮಾಡೋದ್ರಿಂದ ದಯವಿಟ್ಟು 2-3 ದಿನ ನೀವು ಸೆಲ್ಫ್ ಮೆಡಿಕೇಷನ್ ಮಾಡ್ಕೊಳ್ಳಿ, ಆಮೇಲೆ ಮಾಡಬೇಡಿ. ಎಸ್. ಸರ್, ಈಗ ಆ, ಬೇಸಿಗೆ ಕಾಲ ಅಂತ ಬಂದ ತಕ್ಷಣ ಎಲ್ಲರೂ ಏನ್ ಮಾಡ್ತಾರೆ, ಬಿಸಿಲ ಬೇಗೆಗೆ ಭಯ ಪಟ್ಬಿಟ್ಟು ತಂಪು ಪಾನೀಯಗಳತ್ತ ಮೊರೆ ಹೋಗ್ತಾರೆ. ಸೊ ತಂಪು ಪಾನೀಯಗಳು ಹೆಚ್ಚಾಗಿ ಕುಡಿಯೋದ್ರಿಂದ ಆರೋಗ್ಯದ ಮೇಲೂ ಕೂಡ ಇದು ಎಫೆಕ್ಟ್ ಬೀಳುವಂತದ್ದು. ಸೊ ಯಾವ ರೀತಿಯಾಗಿ ತಂಪು ಪಾನೀಯನ, ಅಂದ್ರೆ ತುಂಬಾ ಕೋಲ್ಡ್ ಇರೋದು ಕುಡಿಯೋದು ಉತ್ತಮನ, ಅಥವಾ ಕೋಲ್ಡ್ ಇಲ್ಲದೆ ಇರುವಂತದನ್ನ ಕುಡಿಯೋದು ಉತ್ತಮ ಅಂತ ಅನ್ಸುತ್ತಾ? ನೀವು ಕೇಳೋ ಪ್ರಶ್ನೆ ಪ್ರಾಕ್ಟಿಕಲಿ ಚೆನ್ನಾಗಿದೆ. ತುಂಬ ಜನ ಫ್ರಿಜ್ ನೀರು ಕುಡಿಯೋಕ್ಕೆ ನೋಡ್ತಾರೆ, ಜ್ಯೂಸ್ ಕುಡಿಯೋಕ್ಕೆ ನೋಡ್ತಾರೆ. ನಮಗೇನಂದರೆ ನಾವು ಜನಗಳಿಗೆ ಹೇಳೋ ಇಲ್ಲ, ತಣ್ಣೀರು ಕುಡಿಯೋದ್ರಿಂದ ಥಂಡಿ ಏನಾಗಲ್ಲ. ನಮಗೆ ಏನಂದರೆ ಹೈಡ್ರೇಷನ್, ಬಾಯಾರೋಗೋವರೆಗೂ ಕಾಯಬೇಡಿ, ಆಗಿಂದಾಗೆ ನೀರು ಕುಡಿತಾ ಇರಿ. ಬರೀ ನೀರು ಕುಡಿಯೋಕ್ಕಾಗಲ್ಲ. ನಾನು ಒಂದು ದಿನಕ್ಕೆ 3.5 ಲೀಟ್ರ್ ನೀರು ಕುಡೀರಿ ಅಂತ ಹೇಳ್ತೀನಿ. ಮಕ್ಕಳಿಗೂ ಕೂಡ 3 ಲೀಟ್ರ್ ಕುಡೀರಿ ಅಂತೀನಿ. ಬರೀ ನೀರು ಕುಡಿಲಿಕ್ಕೆ ಕಷ್ಟ ಆದಾಗ ಜ್ಯೂಸ್ ಕುಡೀರಿ ಅಂತ ಹೇಳ್ತೀವಿ, ನಾವೇ ಹೇಳ್ತೀವಿ. ಬಟ್ ಒಂದು ರಿಕ್ವೆಸ್ಟ್ ಏನಂದರೆ, ತುಂಬ ಶುಗರು ಬೆಲ್ಲ ಹಾಕಿರೋ ಜ್ಯೂಸ್ಗಳು ಕುಡಿಬೇಡಿ. ಆಮೇಲೆ ರೋಡ್ ಸೈಡ್ ಮಾಡೋವಂಥವನ್ನ ನೀವು ಭಾಳ ಕೇರ್ಫುಲ್ಲಾಗಿ ಕುಡಿಬೇಕು. ಅಲ್ಲಿ ನೊಣಗಳು ಹೆಂಗಿದ್ದಾವೆ, ಎಲ್ಲಾದರೂ ತುಂಬ ನೊಣಗಳು ಮುತ್ತವ, ಸರಿಯಾಗಿ ಜೋಪಾನದಾಗ ಮಾಡಿಟ್ಟು. ಬೆಸ್ಟ್ ಡ್ರಿಂಕ್ ರೋಡ್ ಸೈಡ್ ಕುಡಿಬೇಕು ಅಂದರೆ ಎಳ್ನೀರು ಕುಡೀರಿ. ಬೇಸಿಗೆಗೆ ಎಳ್ನೀರು ತುಂಬ ಆರೋಗ್ಯಕರವಾದ ಫ್ಲೂಯಿಡ್. ಬಟ್ ಅಲ್ಟಿಮೇಟ್ಲಿ ಜನಗಳಿಗೆ ಏನು ಹೇಳ್ತೀವಿ ಅಂದರೆ, ನಿಮಗೆ ಮೈನಲ್ಲಿ ನೀರಿನ ಅಂಶ ಜಾಸ್ತಿ ಆಗಬೇಕು ಅಂದರೆ ಹೆಚ್ಚು ನೀರು ಕುಡೀರಿ. ಜ್ಯೂಸ್ ಇಸ್ ಓಕೆ, ಎಲ್ಲದಕ್ಕೂ ಒಂದು ಲಿಮಿಟ್ ಅಂತ ಇರುತ್ತೆ. ಅದರೊಳಗಾಗಿ ನೀವು ಮನೆಯಲ್ಲೇ ಮಾಡಿ ಕುಡಿಯುವಂಥ ಗರ್ಬೂಜದ ಹಣ್ಣಾಗಲಿ, ಬೇರೆ ಮೂಸಂಬಿ ಜ್ಯೂಸ್ ಆಗಲಿ, ಇಂಥವನ್ನ. ಇನ್ಫ್ಯಾಕ್ಟ್ ನಾನು ಭಾಳ ಸಾರಿ ಜ್ಯೂಸ್ಗಿಂತಲೂ, ನಾನು ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್ ಇದ್ದೀನಿ, ಹಣ್ಣುಗಳು ತಿನ್ನಿ ಅಂತ ರೆಕಮೆಂಡ್ ಮಾಡ್ತೀವಿ. ಯಾಕಂದರೆ ಹಣ್ಣಿನಲ್ಲಿ ಜ್ಯೂಸು ಇರುತ್ತೆ, ಫೈಬರ್ ಇರುತ್ತೆ. ನಿಮ್ಮ ಜ್ಯೂಸ್ನಲ್ಲಿ ಫೈಬರ್ ಇರಲ್ಲ, ಬರೀ ಜ್ಯೂಸ್ ಮಾತ್ರ ಇರುತ್ತೆ. ಆದ್ದರಿಂದ ದಯವಿಟ್ಟು ಹೆಚ್ಚಿಗೆ ಸಕ್ಕರೆ ಬೆಲ್ಲ ಹಾಕಿ ಕುಡಿಬೇಡಿ ಅಂತ ನನ್ನ ಅಡ್ವೈಸು. ಸೊ ಈಗ ನಾವು ಏನು ಪಾನೀಯಗಳ ವಿಚಾರವನ್ನ ಮಾತಾಡ್ತೀವಿ, ಈ ಸಂದರ್ಭದಲ್ಲಿ ಆಹಾರ ಸಹ ಅಷ್ಟೇ ಮುಖ್ಯವಾಗಿರುವಂತಹದ್ದು. ಸೊ ಯಾವ ರೀತಿಯಾಗಿ ಆಹಾರವನ್ನ ಸ್ವೀಕಾರ ಮಾಡೋದು ಉತ್ತಮ? ಹೊರಗಡೆದು ಜಂಕ್ ಫುಡ್ಸ್ ಆಗಿರ್ಬೋದು, ಹೊರಗಡೆ ಬಳಸುವಂತ ಆಹಾರಗಳನ್ನ ತಿನ್ನೋದು ಉತ್ತಮ ಅಂತ ಅನ್ಸುತ್ತಾ ಈ ಸಂದರ್ಭದಲ್ಲಿ, ಬೇಸಿಗೆ ಕಾಲದಲ್ಲಿ? ಇಲ್ಲ, ಭಾಳ ಇಂಪಾರ್ಟೆಂಟು. ಆ ಊಟ ಬಲ್ಲವನಿಗೆ ರೋಗವಿಲ್ಲ, ದೊಡ್ಡವರು ಹೇಳಿದ್ದಾರೆ. ನೀವು ನೋಡಿ, ಚಳಿಗಾಲದಲ್ಲಿ ಹಸಿವೆ ಚೆನ್ನಾಗಿರುತ್ತೆ, ಆದರೆ ಬೇಸಿಗೆ ಕಾಲದಲ್ಲಿ ಹಸಿವು ಕಡಿಮೆ ಆಗುತ್ತೆ. ನಾನ್ ವೆಜಿಟೇರಿಯನ್ ಫುಡ್ಡು ನೀವು ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ತಿಂದಷ್ಟು ಖುಷಿಯಿಂದ ಬೇಸಿಗೆಗಳು ತಿನ್ನಲಿಕ್ಕಾಗಲ್ಲ, ಯಾಕಂದರೆ ಡೈಜೆಷನ್ ಕಡಿಮೆ ಆಗುತ್ತೆ. ಆದ್ದರಿಂದ ನಮ್ಮ ರೆಕಮೆಂಡೇಷನ್ ಏನಂದರೆ, ಮಾಮೂಲಿ ಊಟ, ಬಟ್ ಜಂಕ್ ಫುಡ್ಗಳನ್ನ ಆದಷ್ಟು ಅವಾಯ್ಡ್ ಮಾಡಿ ಅಂತೀವಿ. ಇದು ಫ್ಯಾಷನ್ ಆಗಿಬಿಟ್ಟಿದೆ. ಈಗ ನೀವು ಬೆಂಗಳೂರು ಸಿಟಿಯಲ್ಲಿ ಯಾವುದೇ ಪಾರ್ಕ್ ಹೋಗಿ, ಯಾವುದೇ ಇದಕ್ಕೆ ಹೋಗಿ, ಸಜ್ಜನರಾವ್ ಪಾರ್ಕ್ ಹೋಗಿ, ನೀವು ಕಾರ್ಗಳು ನಿಲ್ಲಿಸಿ ರಾತ್ರಿ ಎಲ್ಲ ಪಾನಿಪುರಿ, ಮಸಾಲೆ ಪುರಿ ಇವೆಲ್ಲ ತಿಂತಾರೆ. ಹಿತಮಿತವಾಗಿ ತಿಂದರೆ ಯಾವುದಕ್ಕೂ ತೊಂದರೆ ಇಲ್ಲ. ಅದರಿಂದ ನೀವು ಹಿತಮಿತವಾಗಿ ತಿನ್ನೋದ್ರಲ್ಲಿ ತಪ್ಪೇನಿಲ್ಲ. ಬಟ್ ಮನೆ ಫುಡ್ ಈಸ್ ಆಲ್ವೇಸ್ ಹೈಜಿನಿಕ್. ಈ ಫುಡ್ ಅಂದ ತಕ್ಷಣವೇ ಬಿವರೇಜಸ್ಸು ಬರ್ತವೆ. ನೀವು ಅವಲೇ ಬರೀ ತಂಪು ಪಾನೀಯಗಳನ್ನ ಕೇಳಿದ್ರಿ, ಸಂಜೆ ಹೊತ್ತು ಜನ ಹಾಟ್ ಡ್ರಿಂಕ್ಸ್ಗೆ ಹೋಗ್ತಾರೆ, ತಂಪಾಗಿ ಚಿಲ್ಡ್ ಬೀರ್ ಕುಡಿಯೋಣ ಅಂತಾರೆ. ಸೊ ಒಬ್ಬ ವೈದ್ಯನಾಗಿ ಆಲ್ಕೋಹಾಲ್ಗೆ ಲಿಮಿಟ್ ಇರಬೇಕು, ಕುಡಿಲೇಬಾರ್ದು ಅಂತ ನಾವೇನು ಹೇಳಲ್ಲ. ಆದರೆ ನೀವು ಕುಡಿಯೋ ಚಿಲ್ಡ್ ಬೀರಿಂದ ನಿಮಗೇನು ಚಿಲ್ಡ್ ಆಗಲ್ಲ, ಅದನ್ನು ಏನೋ ನಿಮ್ಮ ಖುಷಿ, ನಿಮ್ಮ ಎಕ್ಸ್ಪ್ಲನೇಷನು. ಆದ್ದರಿಂದ ಆದಷ್ಟು ಕೂಡ ಲಿಕ್ಕರ್ಸ್ನು ಕೂಡ ಕಡಿಮೆ ಮಾಡಿ, ಅವಾಯ್ಡ್ ಮಾಡಿ ಅಂತ ಹೇಳಿ. ಓಕೆ, ಈಗಾಗಲೇ ಮಾತಾಡ್ತಾ ನೀವು ಹೇಳಿದ್ರಿ ಗ್ಯಾಸ್ಟ್ರಿಕ್ ಸಮಸ್ಯೆ ಸಹ ಕಂಡು ಬರುವಂತಹದ್ದು ಬೇಸಿಗೆ ಕಾಲದಲ್ಲಿ ಹೆಚ್ಚಾಗಿ ಅಂತ ಹೇಳಿ. ಸೊ ಇಂತಹ ಗ್ಯಾಸ್ಟ್ರಿಕ್ ಸಮಸ್ಯೆ ಇರುವಂತವರು ಯಾವ ರೀತಿಯಾಗಿ ಪರಿಹಾರವನ್ನ ಕಂಡುಕೊಳ್ಬಹುದು? ಅಮ್ಮ, ಈ ಗ್ಯಾಸ್ಟ್ರಿಕ್ ಅಂದರೆ ಜನಸಾಮಾನ್ಯರು ಯೂಸ್ ಮಾಡುವ ಪದ. ನಾನೊಬ್ಬ ಸರ್ಜನ್ ಆಗಿ ಗ್ಯಾಸ್ಟ್ರೈಟಿಸ್ ಅಂತೀವಿ ನಾವು ಅದನ್ನು. ಈ ಗ್ಯಾಸ್ಟ್ರಿಕ್ ಏನಂದರೆ ಹೊಟ್ಟೆ ಉರಿ, ಎದೆ ಉರಿ, ಉಳಿ ತೇಗು, ಇದು ಭಾಳ ಕಾಮನ ಕಾಣುದು. ಅದರೊಳಗೆ ಯಾರಿಗೆ ಜಾಸ್ತಿ ಅಂದರೆ ಹರಿ, ವರಿ, ಕರಿ ಅಂತೀವಿ ನಾವು. ಎಲ್ಲಿ ಗಡಿಬಿಡಿಯ ತಿಂತಾರೆ, ಇರೆಗ್ಯುಲರ್ ತಿಂತಾರೆ, ಆಮೇಲೆ ಮದುವೆ ಮನೆಗಳು, ಫಂಕ್ಷನ್ಗಳು, ಊರ ಹಬ್ಬಗಳು ಅಂಥ ಕಡೆ ತಿಂತಾರಲ್ಲ ಅಂಥವ್ರಿಗೆ, ಅದರೊಳಗೆ ಎಣ್ಣೆಯಲ್ಲಿ ಕರಿದಿರೋ ಅಂಥ ಫ್ರೈಡ್ ಫುಡ್ ತಿನ್ನೋರಿಗೆ ಗ್ಯಾಸ್ಟ್ರಿಕ್ ಜಾಸ್ತಿ. ಸೊ ಗ್ಯಾಸ್ಟ್ರಿಕ್ಕನ್ನು ಕಡಿಮೆ ಮಾಡಬೇಕು ಅಂದರೆ ಭಾಳ ಸಾರಿ ಅವಾಯ್ಡ್, ಕರಿದಿರೋ ಪದಾರ್ಥಗಳನ್ನ ಕಡಿಮೆ ಮಾಡಿ, ನೀರು ಜಾಸ್ತಿ ಕುಡೀರಿ, ಎಲ್ಲೋ ಒಂದು ಕಡೆ ಟೈಮ್ ಸರಿಯಾಗಿ ಊಟ ಮಾಡಿ ಅಂತ. ಈ ಬೇಸಿಗೆಯಲ್ಲಿ ಏನಾಗುತ್ತೆ, ರಾತ್ರಿ ಎಲ್ಲ ಒದ್ದಾಡಿ ನಿದ್ದೆ ಬಂದಿರಲ್ಲ, ಬೆಳಗಿನ ಜಾವ ನಿದ್ದೆ ಬರುತ್ತೆ, 10 ಗಂಟೆಗೆ ಎದ್ದೇಳ್ತಾರೆ. ಸೊ ರಾತ್ರಿ 8 ಗಂಟೆ ಉಂಡು ಮಲಗಿದವರು ಬೆಳಗ್ಗೆ 6 ಗಂಟೆ ಅಷ್ಟೊತ್ತಿಗೆ ಜಠರ ಖಾಲಿ ಆಗಿರುತ್ತೆ. ಆ ಸಮಯದಲ್ಲಿ ಹೊಟ್ಟೆಗೆ ಏನಾದರೂ ಹಾಕ್ಕೋಬೇಕು, ಇಲ್ಲಾಂದರೆ ಗ್ಯಾಸ್ಟ್ರಿಕ್ ಜಾಸ್ತಿ ಆಗುತ್ತೆ. ಅದಕ್ಕೆ ಬ್ರೇಕ್ಫಾಸ್ಟ್ ಅನ್ನೋದು ಭಾಳ ಇಂಪಾರ್ಟೆಂಟ್. ಇಂಗ್ಲೀಷ್ ವರ್ಡ್ ಅದು, ಬ್ರೇಕ್ ಯುವರ್ ಫಾಸ್ಟ್ ಅಂತೀವಿ. ಬಟ್ ಬೇಸಿಗೆಗಳು ಭಾಳ ಜನ ಲೇಟಾಗಿ ತಿಂತಾರೆ, ಲೇಟಾಗಿ ಇದು ಮಾಡ್ತಾರೆ. ಅದನ್ನು ಅವಾಯ್ಡ್ ಮಾಡಿ. ಫುಡ್ಡನ್ನು ಯಾವಾಗಲೂ ಸಮಯಕ್ಕೆ ಸರಿಯಾಗಿ ಊಟ ಮಾಡಬೇಕು.
ಆ್ಯಂಡ್ ಗಾಡ್ ಈಸ್ ಎ ವೆರಿ ಗ್ರೇಟ್ ಸೈಂಟಿಸ್ಟ್. ನೋಡಿ, ಸೀಸನಲ್ ಫ್ರೂಟ್ ಅಂತೀವಿ ನಾವು. ಬೇಸಿಗೆಗೆ ತಕ್ಕಂತೆ ಕಲ್ಲಂಗಡಿ ಹಣ್ಣು ತಿನ್ನಿ, ಕರ್ಬೂಜದ ಹಣ್ಣನ್ನು ಜ್ಯೂಸ್ ಮಾಡ್ಕೊಂಡು ಬೇಕಾದ್ರೆ ಕುಡೀರಿ. ಸೊ ಸೀಸನಲ್ ಫ್ರೂಟ್ಸು, ನಾನ್ ವೆಜಿಟೇರಿಯನ್ ಕಡಿಮೆ ಮಾಡಿ. ಓಕೆ, ಈಗ ಮಾತಾಡ್ತಾ ನೀವು ಹೇಳಿದ್ರಿ ಆಹಾರ ಪದ್ಧತಿ ಗ್ಯಾಸ್ಟ್ರಿಕ್ ಅವರಿಗೆ ಈ ರೀತಿ ಇರಬೇಕು ಅಂತ ಹೇಳಿ. ಎಷ್ಟು ಜನ ಏನ್ ಮಾಡ್ತಾರೆ, ಊಟದಲ್ಲಿ ಯಾವುದೇ ರೀತಿಯಾದಂತಹ ಪ್ರಿಕಾಷನ್ಸ್ ತಗೊಳ್ದೇನೆ ಟ್ಯಾಬ್ಲೆಟ್ಸ್ ಗಳನ್ನ ತಗೊಳ್ತಾ ಹೋಗ್ತಾರೆ. ಸೊ ಅದು ಟ್ಯಾಬ್ಲೆಟ್ಸ್ ತಗೊಳ್ಳೋದು ಈ ಕಾಲದಲ್ಲಿ ಸರಿ ಅಂತ ಅನ್ಸುತ್ತಾ ಡಾಕ್ಟರ್? ಯಾಕಂತಂದ್ರೆ ಸೈಡ್ ಎಫೆಕ್ಟ್ ಆಗುತ್ತೆ, ಸಮಸ್ಯೆಗಳಾಗ್ತವೆ. ಸೊ ಊಟದಲ್ಲೇನೆ ಕಂಟ್ರೋಲ್ ಮಾಡ್ಬೇಕಾ ಅಥವಾ ಟ್ಯಾಬ್ಲೆಟ್ಸ್ ತಗೊಳ್ಳೇಬೇಕಾ ಅವರು? ಇಲ್ಲ, ನಮ್ಮಲ್ಲಿ ಭಾಳ ಸಾರಿ ಅಲೋಪತಿ ಸಿಸ್ಟಮ್ ಮೆಡಿಸಿನ್ಸ್ಗೆ ಸೈಡ್ ಎಫೆಕ್ಟ್ ಜಾಸ್ತಿ ಅಂತ ಜನಗಳೇ ಮಾತಾಡ್ಕೋತಾರೆ. ನನಗೆ ಚೆನ್ನಾಗಿ ಗೊತ್ತಿರುತ್ತೆ ಯಾವ